ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಚಾನಲ್ ಟೆಕ್ನಿಕಲ್ ಕನ್ನಡಿಗ. ನಾನು ಸುಮಂತ್ ಕುಮಾರ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸೊ ವಿಡಿಯೋ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ನಿನ್ನೆ ಆ್ಯಕ್ಚುಲಿ ಭೀಮಾ ಫಿಲಮ್ ರಿಲೀಸ್ ಆಗಿದೆ. ಸೊ ರಿಲೀಸ್ ಆದಾದಮೇಲೆ ಸ್ವಲ್ಪ ಏನಂದರೆ ಒಂದಷ್ಟು ಕಮೆಂಟ್ಸ್ಗಳನ್ನ ನೋಡಿದೆ, ಒಂದಷ್ಟು ಜನ ಮಾತಾಡೋದನ್ನು ನೋಡಿದೆ. ಆ ಫಿಲಮ್ ನೋಡಿ ಬಂದು ಆಚೆ ಮೈಕ್ ಮುಂದೆ ರಿವ್ಯೂ ಹೇಳೋರು ಕೂಡ, ಅಂದರೆ ಅವರು ಸೆಲೆಬ್ರಿಟಿಗಳು ಅಂತ ಹೇಳ್ತಾರಲ್ಲ, ಅವರೆಲ್ಲರೂ ಕೂಡ ಹೇಳುತ್ತಾ ಇರೋದೇನೆಂದರೆ, ಕನ್ನಡ ಫಿಲಮ್ಗಳನ್ನ ಜನ ನೋಡ್ತಾ ಇಲ್ಲ, ಇದರಿಂದ ಮಾಡೋದಕ್ಕೆ ನಮಗೆ ಬೇಜಾರಾಗ್ತಿದೆ, ಜನ ಕನ್ನಡ ಫಿಲಮ್ನ ನೋಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಒಂದಷ್ಟು ಜನ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಏನಪ್ಪ ವಿಷಯ ಅಂತ ಅಂದರೆ, ಇದು ಮುಂಚೆಯಿಂದನೂ ಗೊತ್ತಲ್ವ ನಿಮಗೆ. ಅದೇನೆಂದರೆ, ಮುಂಚೆಯಿಂದನೂ ಕನ್ನಡ ಫಿಲಮ್ಗಳನ್ನ ನೋಡ್ತಾ ಇಲ್ಲ ಅಂತ ಒಂದು ಪಾಸ್ಟ್ 1 or 2 ಇಯರ್ಸಿಂದ ನಾನು ಕೇಳಿದಾಗೆ ತುಂಬ ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಈ ಒಂದು ವಿಡಿಯೋ ಮಾಡಿದೆ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟಾಪಿಕ್ಕಿಗೆ ಬರೋಣ. ಸೊ ಏನಪ್ಪ ಅಂದರೆ, ಏನಕ್ಕಪ್ಪ ಕನ್ನಡ ಫಿಲಮ್ಗಳನ್ನ ಅಥವಾ ಕನ್ನಡ ಚಿತ್ರಗಳನ್ನ ಜನ ಥಿಯೇಟ್ರಿಗೆ ಹೋಗಿ ನೋಡ್ತಾ ಇಲ್ಲ ಅಂತ ನಾನು ಹಿಂಗೆ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನೆಂದರೆ, ಬರೀ ಕನ್ನಡ ಅಂತ ಅಲ್ಲ, ಎಲ್ಲ ಇಂಡಸ್ಟ್ರಿಗಳು ಇದೇ ಥರ ಟಾಕ್ಸ್ ಆಗ್ತಾಯಿದೆ. ಇದೇನೆಂದರೆ, ಜನ ಥಿಯೇಟ್ರಿಗೆ ಬಂದು ಫಿಲಮ್ ನೋಡ್ತಾ ಇಲ್ಲ ಅಂತ. ಸೊ ಆದರೆ ನಮ್ಮ ಕರ್ನಾಟಕದಲ್ಲಿ ಈಗ ಫಿಲಮ್ ಮಾಡ್ತಾರಲ್ವ, ರಿಲೀಸ್ ಆದಮೇಲೆ ಹೇಳ್ತಾರೆ ಬಂದು ಸೊ ಜನ ಕನ್ನಡ ಫಿಲಮ್ಗಳನ್ನ ನೋಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ತುಂಬ ಆಪಾದನೆಗಳಾಗ್ತಾಯಿದ್ದಾರೆ. ಸೊ ನಾನು ಒಬ್ಬ ಪ್ರೇಕ್ಷಕನಾಗಿ, ಸಿನಿ ಪ್ರೇಕ್ಷಕನಾಗಿ ನನ್ನ ಒಂದು ಅಭಿಪ್ರಾಯನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಯಾಕೆ ಹಿಂಗೆ ಆಯಿತು ಅಂತ ನೋಡೋದಾದರೆ, ಕನ್ನಡ ಅಥವಾ ಯಾವುದೇ ಚಿತ್ರಗಳನ್ನಾಗಲಿ, ಯಾವುದೇ ಭಾಷೆ ಚಿತ್ರಗಳನ್ನಾಗಲಿ ಜನ ಯಾಕೆ ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ ಅಂದರೆ, ಇವಾಗ ನಾವಿರುವಂಥದ್ದು ಡಿಜಿಟಲ್ ಟೆಕ್ನಾಲಜಿ ಆಯಿತಾ. ಇಲ್ಲಿ ಜನ ಏನಂತಂದರೆ, ಎಲ್ಲ ಮೊಬೈಲಲ್ಲೇ ಸಿಗ್ತಾ ಇದೆ, ಮೊಬೈಲಲ್ಲೇ ನಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇರುವಾಗ ಯಾರಾದರೂ ದಡ್ಡ ಹೋಗಿ 600 ರೂಪಾಯಿ 800 ರೂಪಾಯಿ ಫಿಲಮ್ಗಳನ್ನ ನೋಡ್ಕೊಂಡು ಬರ್ತಾನ? ಕನ್ನಡ ಉದ್ಧಾರ ಮಾಡೋಕ್ಕೆ ನಾವು ಫಿಲಮ್ನೇ ನೋಡಬೇಕಾ ಅಂತ ನನ್ನೊಂದು ಕ್ವಶನ್ನು. ಸೊ ಏನಾಗ್ಬಿಟ್ಟಿದೆ ಅಂದರೆ, ಬಂದವರೆಲ್ಲ ಫಿಲಮ್ ಮಾಡಿದವರೆಲ್ಲ ಹೇಳೋದೇನೆಂದರೆ, ಕನ್ನಡ ಚಿತ್ರನ ಸಪೋರ್ಟ್ ಮಾಡ್ತಾ ಇಲ್ಲ, ಕನ್ನಡ ಉಳಿಸ್ಬೇಕು, ಕನ್ನಡ ಚಿತ್ರರಂಗನ ಬೆಳೆಸಬೇಕು, ಬರೀ ಇದೇ ಹೇಳ್ತಾ ಇದ್ದಾರಲ್ವಾ. ಸೊ ನಂದೊಂದು ಕ್ವಶನ್ ಇದೆ ಅವ್ರಿಗೆಲ್ಲ. ಈಗ ನಾವು ಕನ್ನಡ ಉಳಿಸ್ಬೇಕು ಅಥವಾ ಕನ್ನಡ ಬೆಳೆಸಬೇಕು ಅಂದರೆ ನಮಗಿರುವಂಥ ದಾರಿ ಚಲನಚಿತ್ರಗಳನ್ನ ನೋಡೋದು ಒಂದೇನಾ? ಈ ಫಿಲಮ್ಗಳನ್ನ ನೋಡಿದ್ರೆ ಮಾತ್ರ ನಮ್ಮ ಏನು ಕನ್ನಡ ಉಳಿಯುತ್ತಾ ಬೆಳೆಯುತ್ತಾ ಅನ್ನೋದು ನಂದೊಂದು ಕ್ವಶನ್ನು. ಯಾಕೆ ಹಿಂಗೆ ಅಂದರೆ, ನೋಡಿ, ಇವರೆಲ್ಲ ಹೇಳೋದು ಒಂದೇ, ಕನ್ನಡ ಚಿತ್ರರಂಗ ಉಳಿಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ. ಇವರು ಎಷ್ಟು ಜನ ಕನ್ನಡ ವಿಷಯ ಬಂದಾಗ ಅಥವಾ ಕರ್ನಾಟಕದ್ದು ಏನಾದರೂ ವಿಷಯ ಚರ್ಚೆಗೆ ಬಂದಾಗ ಇವರೆಷ್ಟು ಜನ ಬಂದು ಸಪೋರ್ಟ್ ಮಾಡಿದ್ದಾರೆ ಹೇಳಿ? ಇವರೆಷ್ಟು ಜನ ಬಂದು ಸಪೋರ್ಟ್ ಮಾಡಿದ್ದಾರೆ ಈ ಥರ ನಾವು ಕರ್ನಾಟಕವನ್ನು ಬೆಂಬಲಿಸ್ತೀವಿ, ನಾವು ಹಿಂಗೆ ಸಪೋರ್ಟ್ ಮಾಡ್ತೀವಿ, ಒಂದು ಹೋರಾಟಕ್ಕೆ ಬಂದಿದ್ದಾರಾ? ಅಥವಾ ಜನಗಳು ಕಷ್ಟದಲ್ಲಿದ್ದಾಗ ಇವರೇನಾದರೂ ಕೇರ್ ಮಾಡಿದಾರಾ? ಏನಕ್ಕೆ ನಾವ್ಯಾಕೆ ಇವ್ರ ಫಿಲಮ್ಗಳನ್ನ ನೋಡಬೇಕು ಅಲ್ವಾ? ಸೊ ಅದೊಂದು ಕ್ವಶನ್ ಇದೆ. ಅದನ್ನೆಲ್ಲ ಬಿಟ್ಬಿಡೋಣ, ಓಕೆನಪ್ಪ, ಆಯಿತು. ಕರ್ನಾಟಕದವರು ಕನ್ನಡಿಗರು ಸೇರಿ ಒಂದು ಫಿಲಮ್ ಮಾಡ್ತಾಯಿದ್ದಾರೆ, ಇದು ನಾನು ನೋಡಲೇಬೇಕು ನಾನು ಅಂತ ಅನಿಸಿದ್ರೂ ಸಹ, ಆ್ಯಸ್ ಎ ಮಿಡಲ್ ಕ್ಲಾಸ್ ಹುಡುಗ ಆಗಿ ನಾನು ನನ್ನ ಪರ್ಸ್ಪೆಕ್ಟಿವ್ ಆಗಿ ಹೇಳ್ತೀನಿ. ಏನಂದರೆ, ಒಂದು ಫಿಲಮ್ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಈಗ ನೋಡಿ, ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ 15 to 20 ಫಿಲಮ್ ರಿಲೀಸ್ ಆಗುತ್ತೆ. ಒಂದು ತಿಂಗಳು, ನೀವು 1ನೇ ತಾರೀಕಿಂದ 30, 31 ತಗೊಳ್ಳಿ, ಒಂದು 15 ಫಿಲಮ್ಗಳು ರಿಲೀಸ್ ಆಗುತ್ತೆ ಗುರು. ಈ 15 ಫಿಲಮ್ಗಳು ರಿಲೀಸ್ ಆಗೋದ್ರಲ್ಲಿ ಒಂದು ಫಿಲಮ್ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಚೆನ್ನಾಗಿದೆ, ಒಂದು ಕತೆ ಚೆನ್ನಾಗಿರ್ಬೋದು, ಏನೋ ನನ್ನ ಅನಿಸಿಕೆ ಗುರು, ನಾನಿವತ್ತು ಹೋಗಬೇಕು ಅಂತ ಡಿಸೈಡ್ ಮಾಡ್ತೀನಿ. ಈಗ ನಾನೇನಂದರೆ, ಮುಂಚೆ ನಾನು ಕಾಲೇಜಲ್ಲಿದ್ದಾಗ ಫ್ರೆಂಡ್ಸ್ಗಳ ಜೊತೆ ಬಂಕಾಕ್ ಹೋಗ್ತಿದ್ದೆ. ಬಟ್ ಇವಾಗ ಬಂಕಾಕಿ ಹೋಗೋಕ್ಕಾಗಲ್ಲ, ಯಾಕೆಂದರೆ ನಾನು ಕೆಲಸ ಮಾಡ್ತಿರೋದ್ರಿಂದ ನಮಗೂ ಟೈಮ್ ಸಿಗೋದು ಕಡಿಮೆ, ಸಿಕ್ತಾಗ ನಾವು ಫ್ಯಾಮಿಲಿ ಜೊತೆನೇ ಹೋಗ್ಬೇಕಾಗತ್ತೆ. ಸೊ ಈಗ ನಾನು ಫ್ಯಾಮಿಲಿ ಜೊತೆ ಒಂದು ಫಿಲಮ್ಗೆ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಒಂದು ಟಿಕೆಟ್ ಕಾಸ್ಟ್ ಬಂದು 600 ರೂಪಾಯಿ. ನಮ್ಮ ಮನೇಲಿ 4 ಜನ ಇದ್ದಾರೆ ಗುರು, 5 ಜನ ಇದ್ದಾರೆ ಟೋಟಲು.
ಸೊ 5 ಜನಕ್ಕೆ ಒಂದು ಟಿಕೆಟ್ 600 ಅಂದರೆ ಸಣ್ಣ ಪುಟ್ಟ ಥಿಯೇಟ್ರಿಗೆ ಹೋಗೋಕ್ಕಾಗಲ್ಲ ಆಯಿತಾ. ಸೊ ನಾನೊಂದು ಒಂದು ದೊಡ್ಡ ಥಿಯೇಟ್ರಿಗೆ ಹೋಗ್ತೀನಿ ಮಲ್ಟಿಪ್ಲೆಕ್ಸ್ಗೆ ಅಂತ ಇಟ್ಕೊಳ್ಳಿ, 600 ರೂಪಾಯಿ ಒಂದು ಟಿಕೆಟು. ಏನು ಹೇಳಿ, 600 ರೂಪಾಯಿ. ಸೊ 600 ರೂಪಾಯಿ 5 ಜನ ಹೋಗ್ತೀವಿ ಅಂದರೆ 3000 ಆಯಿತಾ. ಸೊ ನಾವು ಫಿಲಮ್ಗೆ ಹೋಗೋದು ಬರೀ ಫಿಲಮ್ ನೋಡೋಕ್ಕೇನಾ? ಫಿಲಮ್ ನೋಡುವಾಗ ನಮ್ಮ ಮನೇಲಿ ಯಾರಾದರೂ ಏನೋ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಇಟ್ಕೊಳ್ಳಿ, ನಾನೇನೋ ಒಂದು ಪಾಪ್ಕಾರ್ನ್ ತೊಗೊತೀನಿ ಅಂತ ಇಟ್ಕೊಳ್ಳಿ. ಸೊ ಒಂದು ಪಾಪ್ಕಾರ್ನ್ ರೇಟ್ ಬಂದು ನಿಮಗೆ ಟಿಕೆಟ್ಗಿನ್ನ ಜಾಸ್ತಿ ಇದೆ, 800 ರೂಪಾಯಿ 900 ರೂಪಾಯಿ ಇದೆ ಆಯಿತಾ. 4 ಜನ ತಿನ್ನೋಕೆ ಒಂದು ಪಾಪ್ಕಾರ್ನ್ ತಗೊಂಡ್ರು 800 ರೂಪಾಯಿ ಆಯ್ತಪ್ಪ, 3800 ರೂಪಾಯಿ ಅಲ್ಲಿ ಹೋಯ್ತಾ. ಅದಾದಮೇಲೆ ಹೋಗೋಕ್ಕೆ ಬರೋಕ್ಕೆ ಅಂದರೆ ಮಲ್ಟಿಪ್ಲೆಕ್ಸ್ ಏನು ನಮ್ಮ ಮನೆ ಪಕ್ಕ ಇರೋಲ್ವಲ್ಲ, ಅಲ್ಲಿಗೆ ನಾನು ಟ್ರಾವೆಲ್ ಮಾಡ್ತೀನಿ ಅಂದರೆ ಅಥವಾ ಕಾರ್ ತೊಗೊತೀನಿ, ಮೆಟ್ರೋ ಏನೇ ಹೋಗ್ತೀನಿ ಅಂದರೂ ಆಯಿತು, ಒಂದು 500 ಹಾಕ್ಕೊಳ್ಳಿ. ಸೊ ಅಲ್ಲಿಗೆ 4300 ರೂಪಾಯಿ ಆಯಿತು. ಸೊ ಅಲ್ಲಿ ಫಿಲಮ್ಗೆ ಹೋದ್ಮೇಲೆ ನಾವು ಏನಾದರೂ ಊಟ ಮಾಡಬೇಕು, ಇದು ಮಾಡಬೇಕು, ಶಾಪಿಂಗು ಅಂತ ಎಲ್ಲ ಬಂದ್ರೂ 1-1.5 ಅಲ್ಲಿ ಹಾಕ್ಕೊಂಡ್ರು ನೀವು 6000 ಅಂತ ರೌಂಡ್ ಫಿಗರ್ ಮಾಡ್ಕೊಳ್ಳಿ. ಒಂದು 4 ಜನ 5 ಜನ ಫಿಲಮ್ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ 4ರಿಂದ 6000ವರೆಗೂ ಅದು ಬೇರೆ ಆಗ್ಬೋದು ನಿಮ್ಮ ಮನೆಯಲ್ಲಿ, ಗೊತ್ತಿಲ್ಲ. ಸೊ 6000 ಕೊಟ್ಟು ನಾನು ಫಿಲಮ್ ನೋಡಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಸಂಬಳ ಬಂದು 30-35 ಸಾವಿರ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಮಿಡಲ್ ಕ್ಲಾಸರ್ಸ್ ಮನೆಯವರ ಸಂಬಳ. ಸೊ ಆ ಸಂಬಳದಲ್ಲಿ ಅವರು 6000 ಅವ್ರು ಏನಾದರೂ ಇದಕ್ಕೆ ಖರ್ಚು ಮಾಡಿದ್ರೆ ಮತ್ತು ಅವ್ರು ಇನ್ನೇನು ಖರ್ಚು ಮಾಡೋಕ್ಕಾಗತ್ತೆ ಒಂದು ಫಿಲಮ್ಗೆ. ಆ್ಯಕ್ಚುಲಿ ಇವ್ರು ಹೇಳ್ತಾ ಇರೋ ಪ್ರಕಾರ ನಾವು ಕನ್ನಡ ಫಿಲಮ್ ಬಂದಿದ ತಕ್ಷಣ ಎಲ್ಲ ಫಿಲಮ್ಗಳಿಗೂ ಹೋಗಿ ನೋಡ್ಕೊಂಡು ಬರಬೇಕು. ಸೊ ಅರೌಂಡ್ ನೀವು ಒಂದು ತಿಂಗಳಲ್ಲಿ ರಿಲೀಸ್ ಆಗೋ 15 ಫಿಲಮ್ಗೆ ಹೋಗ್ಬೇಕು ಅಂತಂದರೆ ನಿಮ್ಮ ಹತ್ರ ಮಿನಿಮಮ್ ಅಂದ್ರೂ 70,000-80,000 ಬೇಕಾಗ್ಬೋದು. ನೀವು ಕ್ಯಾಲ್ಕುಲೇಟ್ ಮಾಡಿ, ಅದೇನಾದರೂ ತಪ್ಪಿದರೆ ನನಗೆ ಹೇಳಿ. ಸೊ ಇಂಥ ಪರಿಸ್ಥಿತಿಲಿ ನಾವು ಫಿಲಮ್ಗಳಿಗೆ ಯಾಕೆ ನೋಡೋಕೆ ಹೋಗ್ತೀವಿ? ಆಯ್ತಪ್ಪ, ಇದೆಲ್ಲ ಮೀರಿ ಒಂದು ಫಿಲಮ್ಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ಫ್ಯಾಮಿಲಿನ ಕರ್ಕೊಂಡು. ಅದು ಫ್ಯಾಮಿಲಿ ಆಡಿಯನ್ಸ್ಗೆ ನೋಡೋವಂಥ ಯಾವುದೇ ಫಿಲಮ್ಗಳು ಕೂಡ ಈಗ ಬರ್ತಾಯಿಲ್ಲ. ಇವಾಗ ಬರ್ತಾ ಇರೋದೇನು ಅಂದರೆ, ನೀವು ಆ ಹೈಪ್ಗಳನ್ನ ನೋಡಬೇಕು. ಒಬ್ಬ ಹೀರೋ 100 ಜನ ನೋಡಿತಾನಂತೆ. ಇದು ನೀವು ರೀಸೆಂಟಾಗಿ ಫಿಲಮಲ್ಲಿ ನೋಡಿರ್ತೀರ, ಬಟ್ ನೀವು ಅದ್ರ ಬಗ್ಗೆ ಒಂದು ಅಸಂಪ್ಷನ್ ಮಾಡ್ಕೊಳ್ಳಿ. ಒಬ್ಬ ಹೀರೋ 100 ಜನ ಹೊಡಿತಾನಂತೆ. ಫಸ್ಟ್ ಆಫ್ ಆಲ್ ಒಬ್ಬ ವ್ಯಕ್ತಿ 100 ಜನ ಹೊಡಿಯೋಕ್ಕಾಗತ್ತಾ? ಆಗಲ್ಲ ಅಲ್ವಾ. ಸೊ ಈ ಥರ ಫಿಲಮ್ಗಳನ್ನ ಇವರು ಮಾಡೋದು, ಅದಾದಮೇಲೆ ಜನ ಬಂದಿಲ್ಲ ಅಂತ ಹೇಳೋದು ಲಾಜಿಕ್ಕೇ ಇರಲ್ಲ ಫಿಲಮ್ಗಳಲ್ಲಿ. ಬರೀ ಫಿಲಮ್ಗಳಲ್ಲಿ ಚುಚ್ಚೋದು, ಕೊಲ್ಲೋದು, ಡುಯೆಟ್ ಆಡೋದು ಮತ್ತು ಇದೇ ಅಂದ್ಕೊಂಬಿಟ್ಟಿದ್ದಾರೆ. ಒಂದು ಫಿಲಮ್ ಅಂದರೆ ಇಷ್ಟಿರಬೇಕು ಅಂತ. ಮುಂಚೆ ಎಲ್ಲ ಏನು ಗೊತ್ತಾ, ನಾವು ಸ್ಕೂಲುಗಳ್ಗೆ ಓದ್ತಿದ್ದಾಗ ಆ ಏಜಲ್ಲಿ ಮುಂಗಾರು ಮಳೆ ಈ ಥರ ಎಲ್ಲ ಫಿಲಮ್ಗಳು ಬಂದಿತ್ತಲ್ಲ. ಸೊ ಆ ಫಿಲಮ್ಗಳಲ್ಲಿ ಅವ್ರೇನು ನಿಮಗೆ ಸಿಕ್ಕಾಪಟ್ಟೆ ಫೈಟೇ ಇರಬೇಕು, ಕಮರ್ಷಿಯಲ್ ಅಂದರೆ ಹೊಡೆದ್ರೆ ಅವನು 100 ಅಡಿ ಆರಬೇಕು, ಆ ಥರ ಎಲ್ಲ ಯಾವುದೂ ಇರಲಿಲ್ಲ ಆಯಿತಾ. ಸೊ ಆ ಥರ ಯಾವುದೂ ಇಲ್ಲದೇ ಇದ್ದಿರುವಾಗ ನಾವೆಲ್ಲ ಅವಾಗ ಚೆನ್ನಾಗಿ ಫಿಲಮ್ ನೋಡ್ತಿದ್ವಿ. ಇನ್ಫ್ಯಾಕ್ಟ್ 2018ವರೆಗೂ ಚೆನ್ನಾಗೇ ಫಿಲಮ್ಗಳನ್ನ ನೋಡ್ತಾಯಿದ್ದೆ ಆಯಿತಾ. ಅದಾದಮೇಲೆ ಏನಾಯಿತು ಅಂದರೆ, ಈ ಫಿಲಮ್ಗಳು ಬರೀ ಇದೇ ಥರ ಸ್ಟೋರಿಗಳು, ಆ ಸ್ಟೋರಿಗಳು ಲಾಜಿಕ್ಕೇ ಇರಲ್ಲ. ಅವರು ಹೀರೋಗಳನ್ನ ನೋಡಿ ಮೂವಿ ಮಾಡೋದು. ಈಗ ಈ ಹೀರೋ, ನಾನು ಆ್ಯಕ್ಚುಲಿ ಹೀರೋ ಅನ್ನೋಕ್ಕೂ ಕೂಡ ಬೇಜಾರು. ಯಾಕೆಂದರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿರೋ ಹೀರೋ ಪದಕ್ಕೆ ಕನ್ನಡದಲ್ಲಿ ಯಾವುದೇ ರೀತಿಯ ಸಮಾನಾರ್ಥಕ ಪದ ಇಲ್ಲ. ಫಿಲಮಲ್ಲಿ ಆ್ಯಕ್ಟ್ ಮಾಡೋರನ್ನ ಆ್ಯಕ್ಟರ್ ಅನ್ಬೋದು ಅಷ್ಟೇ, ನಟ ಅನ್ಬೋದು ಅಥವಾ ನಾಯಕ ನಟ ಅನ್ಬೋದು. ಅದು ಬಿಟ್ಟರೆ ಅದಾದಮೇಲೆ ಅದೇನು ಬೇರೆ ಏನೂ ಇಲ್ಲ. ಸೊ ಇದನ್ನು ನಾನು ಹೇಳೋದಾದರೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬ ವ್ಯಕ್ತಿ 100 ಜನ ಹೊಡೆಯೋಕ್ಕಾಗತ್ತಾ? ಆಗಲ್ಲ. ಬಟ್ ಇವರು ಆ ಫಿಲಮಲ್ಲಿ ತೆಗ್ದುಬಿಟ್ಟು ನೀವು 100 ಜನಕ್ಕೆ ಹೊಡಿಬೇಕು ಈ ಥರ ಎಲ್ಲ ತೆಗ್ದು ನಮ್ಮನ್ನು ಇದು ಮಾಡ್ತಾಯಿದೆ. ಸೊ ಈಗ ನಾನು ಮುಂಚೆನೇ ಹೇಳ್ದಾಗೆ ಕನ್ನಡ ಫಿಲಮ್ಗಳನ್ನ ನೋಡಿದ್ರೆ ಮಾತ್ರ ಕನ್ನಡವನ್ನು ಬೆಳೆಸೋಕ್ಕೆ ಸಾಧ್ಯನಾ? ಕನ್ನಡ ಫಿಲಮ್ಗಳು ನೋಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತಾ? ನನಗೆ ಒಂದು ಅಶ್ಯೂರಿಟಿ ಕೊಟ್ಬಿಡಿ ನೀವು, ಅಲ್ಲ ಅಲ್ವಾ. ಸೊ ಆದ್ದರಿಂದ ನಾನೊಬ್ಬ ಸಿನಿ ಪ್ರೇಕ್ಷಕಾಗಿ ಹೇಳೋದೇನೆಂದರೆ, ಇವ್ರಿಗೆ ಒಂದು ಸಣ್ಣ ಹೀರೋ ಪಾತ್ರ ಮಾಡಿದವನಿಗೆ ಅವನಿಗೆ ಅಷ್ಟು ಇದು ಬಂದ್ಬಿಡುತ್ತೆ. ಏನು ಅವನು ಒಂದು ರೀಲ್ ಮಾಡೋನು ಕೂಡ, ಇವತ್ತು ರೀಲ್ಸ್ ಮಾಡೋನು ಕೂಡ ಹೀರೋ ಲೆವೆಲ್ಗೆ ಓಡಾಡ್ತಾನೆ. ಹಿಂಗಿರುವಾಗ ಇವರು ಹೀರೋಗಳು ಆಗ್ಬಿಡ್ತಾರೆ. ಅದಾದಮೇಲೆ ಸಮಾಜಕ್ಕೆ ಇವರಿಂದ ಏನೂ ಯೂಸ್ ಇಲ್ಲ. ನಮ್ಮ ಭಾಷೆ ವಿಚಾರಕ್ಕೆ ಬಂದಾಗ ಇವರೇನು ಬರೋಲ್ಲ, ಸಪೋರ್ಟ್ ಮಾಡಲ್ಲ. ನಮ್ಮ ಗಡಿ ವಿಚಾರಕ್ಕೆ ಬಂದಾಗ ಇವರೇನು ಸಪೋರ್ಟ್ ಮಾಡಲ್ಲ. ನಮ್ಮ ರಾಜ್ಯದಲ್ಲಿ ಏನಾದರೂ ಜನಗಳಿಗೋಸ್ಕರ ಹೆಲ್ಪ್ ಆಗಬೇಕು ಅನ್ನೋ ಯಾವುದೇ ಒಂದು ರೀತಿಯ ಮನೋಭಾವ ಇವರಲ್ಲಿಲ್ಲ. ಆದರೂ ಇವ್ರು ಹೇಳೋದೇನೆಂದರೆ, ನೀವು ಕನ್ನಡ ಫಿಲಮ್ಗಳನ್ನ ನೋಡಿ ಕನ್ನಡ ಬೆಳೆಸಿ ಉಳಿಸಿ ಇತ್ತ. ಇವ್ರು ಏನಾದರೂ ಮಾಡಿದ್ರಲ್ವ ನಾವು ನೋಡೋಕ್ಕಾಗೋದು? ಕೋಟಿ ಹಾಕ್ತಾರಂತೆ, 100 ಕೋಟಿ ಹಾಕ್ಬಿಟ್ಟವ್ರಂತೆ. ಸೊ ಅದರಿಂದ ಫಿಲಮ್ಗಳನ್ನ ನೋಡ್ಬೇಕು. ಫಸ್ಟ್ ಆಫ್ ಆಲ್ ನೀವು ಒಂದು ಒಳ್ಳೆ ಫಿಲಮ್ ತೆಗಿಬೇಕು ಅಂದರೆ 100 ಕೋಟಿ ಹಾಕಲೇಬೇಕು ಅಂತ ಏನಿಲ್ಲ.
ನೀವು ಸಣ್ಣ ಬಜೆಟಲ್ಲೇ ಒಳ್ಳೆ ಫಿಲಮ್ ತೆಗೆದ್ರೆ ಜನ ನೋಡೇ ನೋಡ್ತಾರೆ. ಜನ ಇವಾಗ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದರೆ ಅವರು ಜೀವನ ಪೂರ್ತಿ ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲೇ ಕಳೀತಾ ಇದ್ದಾರೆ. ಇಂಥ ಟೈಮಲ್ಲಿ ನೀವೊಂದು ಫಿಲಮ್ ಮಾಡಿದ್ದೀವಿ ಬಂದು ನೋಡಿ ಅಂತಂದರೆ ನೀವು ಆ ಫಿಲಮ್ಗೆ ಅದು ಅಷ್ಟು ವರ್ಕ್ ಮಾಡಿರ್ಬೇಕು ನೀವು. KGF ಬಂದಾಗ ಜನ ನೋಡಿದ್ದಾರೆ, ಕಾಂತಾರ ಬಂದಾಗ ಜನ ನೋಡಿದ್ದಾರೆ, ಬೇರೆ ಭಾಷೆಗಳಲ್ಲಿ ಒಳ್ಳೊಳ್ಳೆ ಫಿಲಮ್ ಬಂದಾಗ ಜನ ನೋಡಿದ್ದಾರೆ. ಇವ್ರಿಗೇನಂದರೆ ಇವ್ರ ತಪ್ಪನ್ನು ಅವ್ರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಬಟ್ ಎತ್ತಾಕೋದು ಯಾರ ಮೇಲೆ? ಕರ್ನಾಟಕದ ಜನಗಳು ಫಿಲಮ್ ನೋಡಲ್ಲ, ಸಪೋರ್ಟ್ ಮಾಡಲ್ಲ ಅಂತ. ಬೇಕಿದ್ರೆ ನೋಡಿ. ಆಮೇಲೆ ಇನ್ನೊಂದು, ಇವರ ಮೇನ್ ರಿಲೀಸಿಂಗ್ ಥಿಯೇಟ್ರ್ ಇರ್ತಾವಲ್ಲ ಅದೆಲ್ಲ ಬೆಂಗಳೂರಲ್ಲೇ ಇರ್ತವೆ, ಆಯಿತಾ? ಬೆಂಗಳೂರಲ್ಲೇ ಇರ್ತವೆ, ಬೇರೆ ಕಡೆ ಇವ್ರು ಹೋಗೋದೇ ಇಲ್ಲ. ಯಾಕೆಂದರೆ ಅಲ್ಲಿಗೆ ಟ್ರಾವೆಲ್ ಮಾಡಬೇಕು, ಅದೆಲ್ಲ ಇಲ್ಲೇ ಇಲ್ಲ, ಇವರು ಬೆಂಗಳೂರು ಮಾತ್ರ. ಸೊ ಹಂಗಿರುವಾಗ ಬೆಂಗಳೂರಲ್ಲಿ ನೀವು ಫಿಲಮ್ ಮಾಡಿ ನೀವು ಬೇರೆಯವ್ರನ್ನ ಕರ್ಸೋದು ಹೆಂಗೆ? ಕರೆಕ್ಟ್ ಅಲ್ವಾ? ಸೊ ಆದ್ದರಿಂದ ನಾನು ಹೇಳೋದೇನೆಂದರೆ, ನೀವು ಫಿಲಮ್ ಮಾಡಿದ್ದೀರಾ, ನಾವು ನೋಡಬೇಕು, ಅದು ನಮಗೆ ಬಿಡಿ. ನೀವು ಫಿಲಮ್ನ ಕನ್ನಡ ಬೆಳೆಸಿ ಉಳಿಸಿ ಅನ್ನೋ ಟಾಪಿಕ್ ಯಾಕೆ ತರ್ತೀರಾ ಫಿಲಮ್ ಮಧ್ಯ? ನಿಮ್ಮದು ತಪ್ಪಿದೆ, ನೀವು ಅದನ್ನು ಒಪ್ಕೊಳ್ಳಿ. ನಿಮ್ಮ ಜನ ನೋಡಿದ್ರೆ ನಿಮ್ಮ ಅದೃಷ್ಟ, ನೋಡಲಿಲ್ಲ ಅಂದರೆ ನಿಮ್ಮ ದುರದೃಷ್ಟ, ಅದು ಬಿಟ್ಬಿಡಿ. ನೀವು ಕನ್ನಡ ಫಿಲಮ್ಗಳನ್ನ ಜನ ನೋಡ್ತಿಲ್ಲ, ಉಳಿಸ್ತಿಲ್ಲ, ಬೆಳೆಸ್ತಿಲ್ಲ ಅನ್ನೋದು ಯಾಕೆ? ಪದೇ ಪದೇ ಈ ಮ್ಯಾಟ್ರ್ ಬರ್ತಾನೇ ಇದೆ, ಆಯಿತಾ? ಸೊ ಆದ್ದರಿಂದ ನಾನು ಹೇಳೋದಿಷ್ಟೇ ಜನಗಳಿಗೆ, ಅಂದರೆ ಇವ್ರ ಮಾತನ್ನು ನಂಬೇಡಿ. ಕನ್ನಡನ ನಾವು ಬೆಳೆಸೋದು ಗೊತ್ತು, ಉಳಿಸೋದು ಗೊತ್ತು. ಇವ್ರಿಗಿನ್ನ ನಾವು ಕನ್ನಡಿಗರು, ಇವ್ರಿಗಿನ್ನ ಒಳ್ಳೆ ಕನ್ನಡ ಪ್ರೇಮ ನಮಗಿದೆ. ಇವ್ರ ಫಿಲಮ್ಗಳನ್ನ ನೋಡಿ ನಾವು ಕನ್ನಡ ಉಳಿಸ್ಬೇಕಾಗಿಲ್ಲ, ಬೆಳೆಸ್ಬೇಕಾಗಿಲ್ಲ. ಸೊ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ನಾನು ಮಾತಾಡೋದ್ರಲ್ಲಿ ಇನ್ನೂ ಪಳಗಬೇಕು. ಸೊ ಏನಾದರೂ ತಪ್ಪು ಮಾಡಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ. ಸೊ ಅದೇ ರೀತಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.